ಇನ್ಮುಂದೆ ಬೀದಿ ಬದಿ ವ್ಯಾಪಾರಿಗಳು ಫೋನ್ ಪೇ ಸ್ಕ್ಯಾನರ್ಗಳನ್ನ ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ. ಅಂಗಡಿಗಳಲ್ಲಿ ಹಾಕಿದ್ದ ಫೋನ್ ಪೇ ಸ್ಕ್ಯಾನರ್ಗಳೆಲ್ಲ ಮಾಯ ಆಗ್ತಾ ಇದ್ದಾವೆ. ಇನ್ನೇನಿದ್ರು ನೀವುಗಳೆಲ್ಲ ಕಾಸು ತಗೊಂಡೇ ಅಂಗಡಿಗಳಿಗೆ ಹೋಗಬೇಕಾಗತ್ತೆ. ಟ್ಯಾಕ್ಸ್ ಕಟ್ಟಬೇಕು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಆ ನೋಟಿಸಿಗೆ ವ್ಯಾಪಾರಸ್ಥರೆಲ್ಲ ಕಂಗಾಲಾಗಿದ್ದಾರೆ. ಹೀಗಾಗಿ ಫೋನ್ ಪೇ ಗೂಗಲ್ ಪೇ ಸ್ಕ್ಯಾನರ್ ಅನ್ನ ವ್ಯಾಪಾರಸ್ಥರುಗಳೆಲ್ಲ ತೆಗೀತಾ ಇದ್ದಾರೆ ಅಂಗಡಿಗಳಿಂದ. ಡಿಜಿಟಲ್ ಪೇಮೆಂಟ್ ಅಂತ ಹಾಕಿಸಿಕೊಂಡಿದ್ದ ಸ್ಕ್ಯಾನರ್ಗಳು ಇದೀಗ ಮಾಯ ಆಗ್ತಾ ಇದೆ ಅಂಗಡಿಗಳಿಂದ. ಬರೋಬ್ಬರಿ ಒಬ್ಬೊಬ್ಬರಿಗೆ 28 ಲಕ್ಷದಿಂದ 78 ಲಕ್ಷದ ತನಕ GST ನೋಟಿಸ್ ಬಂದಿದೆ. ಬೀಡಾ ಶಾಪ್, ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ ಟೀ ಶಾಪ್ ಮಾಲೀಕರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಕ್ ಆಗಿದೆ. 2021ರಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಣ ಪಾವತಿ ಮಾಡದಿದ್ರೆ ಬಡ್ಡಿ ಹಾಕೋ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಜಾರಿಯಾಗಿದ್ದ ಶೋಕಾಸ್ ನೋಟಿಸ್ ಇದು. ಬೆಂಗಳೂರು ಸೇರಿ ರಾಜ್ಯದ ಸಾವಿರಾರು ಅಂಗಡಿಗಳೇನಿದೆ, ಅಂಗಡಿ ಮಾಲೀಕರಿಗೆ ಈ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು